ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಸೇರುತ್ತಾರೋ ಅಲ್ಲಿ ನಾನು ಅವರ ಮಧ್ಯೆ ಇರುತ್ತೇನೆ. ಮತ್ತಾಯನು ಬರೆದಂಥ ಶುಭ ಸಂದೇಶ 18ನೇ ಅಧ್ಯಾಯ 20ನೇ ವಾಕ್ಯ. ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ಈ ನಮ್ಮ ಜೀವನದಲ್ಲಿ ಎಲ್ಲರಿಗೂ ಅವರವರ ಕೆಲಸಗಳಲ್ಲಿ ಬಿಡುವಿಲ್ಲದ ನಮ್ಮ ಬದುಕು. ಆದರೆ ಈ ಬಿಡುವಿಲ್ಲದ ಜೀವನದಲ್ಲಿ ನಮ್ಮ ಅಮೂಲ್ಯ ಸಮಯವನ್ನು ಸಾಮಾಜಿಕ ಜಾಲತಾಣವನ್ನು ನೋಡಲು, ಟಿವಿ ಧಾರಾವಾಹಿಗಳನ್ನು ವೀಕ್ಷಿಸಲು, ದಿನಪತ್ರಿಕೆಯಲ್ಲಿ ಸತ್ತವರ ವಾರ್ತೆಗಳನ್ನು ಓದಲು, ಫೇಸ್ಬುಕ್, ವಾಟ್ಸಪ್, ರೀಲ್ಸ್ನಂತಹ ವಿಡಿಯೋಗಳನ್ನು ನೋಡಲು ನಮಗೆ ನಾವೇ ಸಮಯ ಮಾಡಿಕೊಳ್ಳುತ್ತೇವೆ. ಇಂದು ನಮ್ಮ ಮಕ್ಕಳಿಗೆ ಮೊಬೈಲ್ ಆನ್ಲೈನ್ ಶಿಕ್ಷಣಕ್ಕಾಗಿ ಅವಶ್ಯ. ಹಿರಿಯರಿಗೆ ಮನೋರಂಜನೆಯ ಗೆಳೆಯನಾಗಿದ್ದಾನೆ. ಊಟದ ಸಮಯದಲ್ಲೂ ಮಲಗುವಾಗಲೂ ಮೊಬೈಲ್ಗೆ ನಾವು ದಾಸರಾಗಿದ್ದೇವೆ. ನಾವು ದಿನದ ಸ್ವಲ್ಪ ಸಮಯವನ್ನು ನಮ್ಮನ್ನು ಸೃಷ್ಟಿಸಿದ, ನಮ್ಮನ್ನು ರಕ್ಷಿಸಿ ಕಾಪಾಡುವ ದೇವರನ್ನು, ನಮ್ಮ ಕುಟುಂಬದ ಎಲ್ಲ ಸದಸ್ಯರು ಒಗ್ಗೂಡಿ ಜೀವಂತ ದೇವರನ್ನು ಒಂದು ಕುಟುಂಬವಾಗಿ ಆತನನ್ನು ಆರಾಧಿಸುವಾಗ ನಮ್ಮ ಕುಟುಂಬದಲ್ಲಿರುವ ಎಲ್ಲ ಸಮಸ್ಯೆಗಳು, ರೋಗ ರುಜಿನಗಳು, ಸೈತಾನನ ಎಲ್ಲ ಕಾರ್ಯಗಳು, ದುಷ್ಟ ಶಕ್ತಿಯ ಎಲ್ಲ ಬಂಧಗಳು ನಮ್ಮಿಂದ, ನಮ್ಮ ಮನೆಯಿಂದ ಬಿಟ್ಟೋಡುತ್ತವೆ. ಏಕೆಂದರೆ ದೇವರ ಪ್ರಸನ್ನತೆ ಇಳಿದು ಬರುತ್ತದೆ. ಪ್ರಿಯ ಯೇಸುವೆ, ನಿಮ್ಮನ್ನು ಕುಟುಂಬವಾಗಿ ಎಲ್ಲ ಸದಸ್ಯರು ಒಗ್ಗೂಡಿ ದಿನನಿತ್ಯ ನಿಮ್ಮನ್ನು ಪ್ರಾರ್ಥಿಸಲು ನಿಮ್ಮ ಕೃಪಾವರ ನಮ್ಮೆಲ್ಲರಿಗೂ ದಯಪಾಲಿಸಬೇಕೆಂದು ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಆಮೆನ್.